ಇವತ್ತಿನ ಕ್ಲಾಸಲ್ಲಿ KCET 2020 ಕ್ವಶನ್ ಪೇಪರ್ ಅನ್ನು ಡಿಸ್ಕಷನ್ ಮಾಡೋದನ್ನ. ಇದರಲ್ಲಿ ಶಾರ್ಟ್ ಟ್ರಿಕ್ಸ್ ಮತ್ತು ಶಾರ್ಟ್ ಕಟ್ಸ್ ಆಗಿರ್ಬೋದು ಮತ್ತು ಕೆಲವೊಂದು ಟಿಪ್ಸ್ ಗಳನ್ನ ನಾನು ಹೇಳ್ಕೊಡ್ತೇನೆ. ದ ವ್ಯಾಲ್ಯೂ ಆಫ್ sin ಸ್ಕ್ವೇರ್ 51 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 39 ಡಿಗ್ರಿ ಇದರ ವ್ಯಾಲ್ಯೂ ಅನ್ನು ನಾವು ಹೇಳಬೇಕು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನ ನೋಡ್ಬೇಕಂತಂದ್ರೆ ನಾವು ಬಿಡಿಸ್ಕೊಂತ ಹೋದ್ರೆ ಬಹಳ ಟೈಮ್ ತಗೋತದ. ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಅನ್ನು ನೆನಪಿಟ್ಕೋಬೇಕು. ಒಂದು ಫಾರ್ಮುಲಾ ಇದೆ, ಏನಂತಂದ್ರೆ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಇಸ್ ಈಕ್ವಲ್ ಟು 1 ಅನ್ನೋದನ್ನ ನೆನಪಿಟ್ಕೋಬೇಕು. ಇದು 1 ಯಾವಾಗ ಆಗುತ್ತೆ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇದು ಏನಾಗಿರ್ಬೇಕಂದ್ರೆ 90 ಡಿಗ್ರಿ ಆಗಿರ್ಬೇಕು. ನೋಡ್ರಿ ಇಲ್ಲಿ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಇಸ್ ಈಕ್ವಲ್ ಟು 1 ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ಅಂದ್ರೆ ಇಲ್ಲಿ sin ಸ್ಕ್ವೇರ್ 51 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 39 ಡಿಗ್ರಿ ಇದೆ. ಇಲ್ಲಿ ನೋಡ್ರಿ 51 ಡಿಗ್ರಿ ಮತ್ತು 39 ಡಿಗ್ರಿ, 51 ಡಿಗ್ರಿ ಪ್ಲಸ್ 39 ಡಿಗ್ರಿ ಎರಡನ್ನು ಕೂಡಿಸಿದ್ರೆ 90 ಡಿಗ್ರಿ ಆಗುತ್ತಾ. ಹಾಗಾದ್ರೆ ಇದನ್ನ ಅಲ್ಫಾ ಅಂತ ತಗೋತೀನಿ, ಇದನ್ನ ಬೀಟಾ ಅಂತ ತಗೋತೀನಿ. ಹಾಗಾಗಿ ಅದು 90 ಡಿಗ್ರಿ ಆಗುತ್ತಾ. ಹಾಗಾಗಿ sin ಸ್ಕ್ವೇರ್ 51 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 39 ಡಿಗ್ರಿ ಈ ಫಾರ್ಮುಲಾದ ಪ್ರಕಾರ ಉತ್ತರ ಏನಾಗುತ್ತಂದ್ರ ಆಪ್ಷನ್ ಸಿ ಆಗುತ್ತಾ, ಅದು 1 ಆಗಿರ್ತದ. ಅದೇ ರೀತಿಯಲ್ಲಿ ಎರಡನೇ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಇಫ್ tan a plus cot a is equal to 2 then the value of tan to the power 4a plus cot to the power 4a is equal to ಏನಂತ ಹೇಳಿದ್ದಾರೆ. ಇಲ್ಲಿನೂ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತಂದ್ರೆ ಇಲ್ಲಿನೂ ಸಾಲ್ವ್ ಮಾಡ್ಕೊಂತ ಹೋದ್ರೆ ನಮಗೆ CET ಒಳಗಡೆ ಒಂದು ಕ್ವಶನ್ 1 ನಿಮಿಷದ ಒಳಗಡೆ ಬಿಡಿಸ್ಬೇಕಾಗಿರ್ತದ. ಹಾಗಾಗಿ ಈ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋದ್ರೆ ಇಲ್ಲಿ ನೋಡ್ರಿ ಇಲ್ಲಿ tan a plus cot a is equal to 2 ಅಂತ ಕೊಟ್ಟಾರ. ಇದನ್ನ ಎರಡೂ ಕಡೆ ಸ್ಕ್ವೇರ್ ಮಾಡ್ಕೊಂತ ಹೋದ್ರೆ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಮತ್ತೆ ಅದನ್ನ ಬಂದ್ ಬಳಕ ಇನ್ನೊಂದ್ಸಲ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಮತ್ತೆ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಿದಾಕರ ಅದು ಸಾಕಷ್ಟು ಟೈಮ್ ಅನ್ನು ತಗೋತದ. ಹಾಗಾಗಿ ಕೆಲವೊಂದು ಶಾರ್ಟ್ ಟ್ರಿಕ್ಸ್ ಅನ್ನು ನೆನಪಿಟ್ಕೋಬೇಕು ಯಾವ ತರ ಅಂತ ಹೇಳಿ. ನೋಡ್ರಿ ಇಲ್ಲಿ tan a plus cot a is equal to ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು ರೆಸಿಪ್ರೋಕಲ್ಸ್ ಇದ್ರೊಳಗಡೆ ಟ್ರಿಗ್ನೋಮೆಟ್ರಿ ಒಳಗಡೆ ನಾವು ಕಲ್ತೇವೆ ಏನಂತ, tan a ಮತ್ತು cot a ಇವೆರಡು ಒಂದಕ್ಕೊಂದು ರೆಸಿಪ್ರೋಕಲ್ಸ್ ಆಗಿರ್ತಾವ. ಅದರ ಜೊತೆಗೆ sin a ಮತ್ತು cosec a ಅವನು ರೆಸಿಪ್ರೋಕಲ್ ಆಗಿರ್ತಾವ, cos a ಮತ್ತು sec a ರೆಸಿಪ್ರೋಕಲ್ ಆಗಿರ್ತಾವ. ಹಾಗಾಗಿ ಯಾವ್ದಾದ್ರು ಒಂದ್ ನಂಬರ್ ಮತ್ತು ಅದರ ರೆಸಿಪ್ರೋಕಲ್ ಎರಡು ಬರ್ತಿದ್ರ ಕಂಪಲ್ಸರಿ ಇದರದು ಉತ್ತರ ಏನಾಗಿರ್ತದ, tan a ಮತ್ತು cot a ಅಂದ್ರೆ 1 ಆಗಿರ್ತದೆ. ಯಾವ ತರ ಅಂತಂದ್ರೆ x ಅನ್ನೋದು ಒಂದು ನಂಬರ್ ತಗೊಂಡು ಇದರ ರೆಸಿಪ್ರೋಕಲ್ ತಗೊಂಡ್ರೆ ವಿಲೋಮ ತಗೊಂಡ್ರೆ ಇದು 2 ಆಗ್ಬೇಕಂತಂದ್ರೆ x ಇಸ್ ಈಕ್ವಲ್ ಟು 1 ಇರುತ್ತೆ. ಹಾಗಾಗಿ 1 ಪ್ಲಸ್ 1/1 ಅಂತಂದ್ರೆ 2 ಆಗುತ್ತಾ. ಅದರ ಪ್ರಕಾರ tan a plus cot a is equal to 2 ಅಂತಂದ್ರೆ tan a is equal to cot a is equal to ಯಾವಾಗ್ಲೂ 1 ಆಗಿರ್ತದ. ಹಾಗಾದ್ರೆ ಇದು 1 ಆಗ್ಬೇಕಂತಂದ್ರೆ ಇದು tan 45 ಡಿಗ್ರಿ ಆಗಿರ್ತದ, ಇದು cot 45 ಡಿಗ್ರಿ ಆಗಿರ್ತದ, is equal to 1 ಆಗಿರ್ತದ. ಹಾಗಾದ್ರೆ ಇಲ್ಲಿ tan to the power 4a plus cot to the power 4a ಅಂತ ಕೊಟ್ಟಿದಾರ. ಹಾಗಾಗಿ ಇದರ ಉತ್ತರ tan 45 to the power 4 cot 45 to the power 4 ಆಗಿರ್ತದ. ಹಾಗಾಗಿ ಇದರ ವ್ಯಾಲ್ಯೂ 1 ಅಂದ್ರ ಇದು 1 to the power 4, ಇದನ್ನು 1 to the power 4 ಆಗುತ್ತಾ. ಹಾಗಾಗಿ 1 plus 1 is equal to ಏನಾಗುತ್ತಂದ್ರೆ 2 ಆಗುತ್ತೆ. ಹಾಗಾಗಿ ಇದ್ರ ಉತ್ತರ ಏನಾಗುತ್ತೆ ಅಂತಂದ್ರೆ ಈ ಆಪ್ಷನ್ಸ್ ಗಳಲ್ಲಿ ಆಪ್ಷನ್ ಸಿ ಆಗಿರ್ತದ. ಹಾಗಾಗಿ ಉತ್ತರ tan a plus cot a is equal to 2 ಆಗಿರ್ತದ. tan to the power 4a plus cot to the power 4a is equal to 2 ಆಗಿರ್ತದ. ಇದನ್ನು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.